ಹಾಕಿನಿ. ಸರ್ ಇದಕ್ಕಿಂತ ಮುಂಚೆ ಯಾರು ಲೋಗೋ ತೆಗಿಯಪ್ಪ, plastic ಚೇರನ್ನು ಕ್ಯಾಮರಾ allow ಯಾರು ಮಾಡಿಲ್ಲ. ಇಲ್ಲ. ಮಾಡಿದ್ರೆ ಅಂತ ಹೇಳಿದಾರೆ ಸರ್. ಸುಮ್ಮನೆ ಏನು ಸಿಕ್ಕಿದ್ ಹೇಳ್ತಾರೆ. ಅವ್ರಿಗೆ ಡೀಟೇಲ್ಸ್ ಹೇಳಿ ಸರ್. ನೀವು ಯಾರು ಹೇಳ್ರಿ, ನನ್ನ ಜೊತೆ ಮಾತಾಡ್ರಿ. ನಾನು ಎಷ್ಟು ಫ್ರೀ ಅಲ್ಲ. ನನ್ನ ಮಗಳು ಎಕ್ಸಾಮ್ ಕೊಡಕ್ಕೆ ಮತ್ತೆ ನಿನ್ನೆ ಮಗಳ ಎಕ್ಸಾಮ್ ಅಷ್ಟೇ ಸೀಮಿತ ಯೋಚನೆ ಮಾಡಿ. ಯಾಕ ಮಗಳು ಸೀಮಿತ ಏನ್ ತಪ್ಪು ಮಾಡಿ ನಾನು ನಿಮ್ಮ ಹೆಸರು ಏನಾದ್ರಿ ಹೇಳ್ರಿ. ನನ್ನ ಹೆಸರು ಗೋವಿಂದ ಅದ. ಆಯ್ತಾ ಗೋವಿಂದ ಅವರೇ, ನಿಮಗೆ ಏನಾದ್ರೂ ಇಲ್ಲಿ ಏನೋ ತಪ್ಪಾಗಿತ್ತು ಅಂದ್ರೆ ತಪ್ಪದಂತ ನೀವು ಯಾಕೆ ಕಳ್ಸಿಲ್ಲ ಹೊರಗೆ? ಅವ್ರಿಗೆ ಯಾಕೆ ಕಳ್ಸಿಲ್ಲ? ಮಾತಾಡ್ಸೈತಿಲ್ಲ ನೀವು. ಮಾತಾಡ್ಸಿ ಹೊರಗೆ ಕಳ್ಸೈತಿ ನೀವು. ಹೆಂಗ ಹೊರಗೆ ಕಳ್ಸಿಲ್ಲ ಅವ್ರಿಗೆ? ಗಪ್ಚು ಬೋರು ಹೋಗೋಣ, ಆಮೇಲೆ ನೀವು ಹೊಂಟ್ರಿ. ಅವ್ರು ಹೋಗಿನ 15 ನಿಮಿಷ ನೀವು ಹೊರಗೆ ನೀವು ಮಾತಾಡ್ಸಿ ಕಳ್ಸೈತಿ. ಅಲ್ಲ ಇವ್ರು ಯಾರು ನೀವೇ ಎಲ್ಲ ಫೋನ್ ಮಾಡ್ತಾರೆ ಸರ್ ಬೆಳಿಗ್ಗೆ ಫೋನ್ ಮಾಡ್ತಾರೆ. ನೀವು ಸಬ್ಜೆಕ್ಟ್ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತ ಫೋನ್ ಮಾಡಿದ್ದಾರೆ. ಅಷ್ಟೇ ಅಷ್ಟೇ. ಅದಕ್ಕೆ ನಿಮಗೆ ಕ್ಲಾರಿಫೈ ಮಾಡಿ. ನಮಗೆಲ್ಲ ಸರ್ ಅವ್ರಿಗೆ ಮಾಡಿ. ಅವರಿಗೆ ಅಲ್ಲ, ಯಾರು ಕೋಚಿಂಗ್ ಕೋಚಿಂಗ್ ಟೀಚರ್ಗಳು ಅವ್ರು ಯಾರು ಒಳಗೆ ಹೋಗಂಗಿಲ್ಲ. ಒಬ್ಬರೇ ಇದ್ದೀರಂದ್ರೆ ನನಗೆ ಅದು ಕೊಡ್ರಿ. ಒಬ್ಬರು ಇಲ್ಲ. ಮತ್ತೆ ಸುಮ್ಮನೆ ನೀವು ಅವರು ಬಡವ್ರ ಮಕ್ಕಳು ಬರೋರು ಹಿಂದೆ ಕೇಳ್ಬೇಕು. ಅವ್ರ ಮಕ್ಕಳು ನೀವು ಅನವಶ್ಯಕ ಅಲ್ಲ. ಎಲ್ಲರಿಗೆ ಇದು ಎಲ್ಲ ಮಕ್ಕಳ ಸಲುವಾಗಿ ಆಗೋದು ಸರ್. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೆ ಅಧಿಕಾರ ಅದ ಮಾತಾಡೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೋದು ಇದರಲ್ಲಿ ಎಲ್ಲರಿಗೆ ಅಧಿಕಾರ ಅದ. ನೀವು ಯಾರು ಕೇಳೋ ಅಧಿಕಾರ ಇಲ್ಲ ಯಾರಿಗೆ. ನಾನು ಹೇಳೋದು ಎಲ್ಲರಿಗೆ ಬಾಬಾ ಸಾಹೇಬ್ ನಿಮಗೆ ಏನಾದ್ರೂ ತೊಂದರೆ ಆಗಿತ್ತು ಅನ್ನೇ ಏನು ಅರೆ ನಾನೇ ಅರೆ ನೀವು ನಾ ಹೊರಗೆ ಹಾಕಿ ನಂದು ಎಕ್ಸಾಮ್ ರೂಲ್ಸ್ ಏನೇನೋ ಕೇಳಿ ಅದು ಹೇಳ್ರಿ. ನಿಮ್ಗೆ ಏನಾದ್ರು ಹೇಳ್ರಿ, ಅದು ಕೇಳ್ರಿ ಸರ್. ಅವ್ರಿಗೆ ಕೇಳ್ರಿ. ಇವಾಗ ನಾವು ಬೈಕ್ ತಗೋತೀವಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.